ಫಿಕ್ಸ್ ಮಾಡಿದೀನಿ. ಈ BBMP ವ್ಯಾಪ್ತಿಯಲ್ಲಿ ಅವರೇ ಕೊಡ್ತಾರೆ. GBA ವ್ಯಾಪ್ತಿಯಲ್ಲಿ ಏನು ಬಂದಿದೆ ಅವೆಲ್ಲ GBA ಇನ್ನು ಮುಂದಕ್ಕೆ ಅವರೇ ಕೊಡುವಂತ ವ್ಯವಸ್ಥೆ ಮಾಡಿದೀನಿ. ಆಮೇಲೆ GBA BBMP ಇರಬೇಕು. ಈ ಕೆಲವರು ನಮ್ಮ BDಯಲ್ಲಿ ಈಗ ರೋಡ್ ಏನ್ ಮಾಡ್ತಾ ಇದೀವಿ, ಆ ರೋಡ್ ಅಲ್ಲಿ ಕೆಲವರಿಗೆ ನಾವು BDO ಮಾಡ್ತಾ ಇದ್ದ ರೋಡ್ನ GBA ವ್ಯಾಪ್ತಿಯಲ್ಲಿ ಅಲ್ಲೆಲ್ಲ ದಾಖಲೆ ರೆಡಿ ಮಾಡ್ಬಿಟ್ಟು GBA ಕೊಟ್ಬಿಟ್ಟು 15 ದಿನದಲ್ಲಿ ನೀವು ಕೊಡಬೇಕು ಅಂತ ನಾವು ಡೈರೆಕ್ಷನ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಆ ಕೆಲಸನ ಅವ್ರು ಮಾಡ್ತಾರೆ. ಇನ್ನೊಂದು ಪ್ರೀಮಿಯಂ FIR ಅದನ್ನು ಕೂಡ ಒಂದು ಗೈಡೆನ್ಸ್ ವ್ಯಾಲ್ಯೂ ಹಿಂದೆ ಏನು BJP ಗವರ್ಮೆಂಟ್ ಮಾಡಿತ್ತು ಅದೇ ನಮ್ಮ ಮಾಡಿದ್ದ ಇವರು ಗವರ್ಮೆಂಟ್ ಹೋಲ್ಡ್ ಮಾಡಿದ್ರು. ಹಿಂದೆ BJP ಗವರ್ಮೆಂಟ್ ಎಲ್ಲ ಮಾಡಿದ್ರು. ಅದನ್ನೇ ಯಾಕೆ ಹೋಲ್ಡ್ ಮಾಡಬೇಕು ಅಂತೇಳಿ ನಾನು ಅದನ್ನೇ ತೆಗೆದುಕೊಂಡು ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ ಪ್ರಾರಂಭ ಆಗಿದೆ. ಕೋರ್ಟ್ಗೂ ಸುಪ್ರೀಂ ಕೋರ್ಟ್ ಹೋಗಿದ್ರು, ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಬಟ್ ಕೆಲವರೆಲ್ಲ ತಗೊಳ್ತಾ ಇದ್ದಾರೆ. ಅದು 1,000 ಕೋಟಿ ರೂಪಾಯಿ ಈ ವರ್ಷ ನಮಗೆ ಬರ್ತದೆ ಅನ್ನೋದು ನಮಗೆ ಭರವಸೆ ಇದೆ. ಈಗಾಗಲೇ ಸುಮಾರು ಬಹಳ ಜನ ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಅದು ಒಂದಿದೆ. ಇನ್ನೊಂದು ನಮ್ಗೆ ಈಗಾಗಲೇ ಗೊತ್ತಿದೆ, B-Smile ಅಂತ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕಂಪ್ನಿನ ಒಂದು ವರ್ಷ ಪ್ರಾರಂಭ ಮಾಡಿ ಅದನ್ನ ದೊಡ್ಡ ರಸ್ತೆಗಳನ್ನ ಟನಲ್ಲು, ಎಲಿವೇಟೆಡ್ ಕಾರ್ನರು, ಬಫರ್ ರೋಡು, ಡಬಲ್ ಡೆಕ್ಕರು ಇವೆಲ್ಲ ಕೂಡ ಮಾಡಬೇಕು. ಎಲ್ಲ ಟೆಂಡರ್ ಕೂಡ ಮಾಡಿದ್ದೀವಿ. ಪ್ರೋಸೆಸ್ ನಡೀತಾ ಇದೆ. ಬೆಂಗಳೂರಿಗೆ ಹೊಸ ರೂಪನೇ ಬರ್ತಾ ಇದೆ. ಒಟ್ಟು 1,47,000 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟು ಈ ಒಂದು B-Smile ಅಲ್ಲೇ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಅದು ಕೂಡ ಟೆಂಡರ್ಗಳೆಲ್ಲ ಕರೆದಿದ್ದೇವೆ. ಪ್ರೋಸೆಸ್ ಆಗ್ತಾ ಇದೆ. ಆಮೇಲೆ BDO ಕೂಡ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಅದು ಕೂಡ ಕಟ್ ಅಂಡ್ ಕವರ್ ಟನಲ್ 1.5 ಕಿಲೋಮೀಟರ್ ತಗೊಂಡು ಇಲ್ಲ ಬೇಕರಿ ಸರ್ಕಲ್ವರೆಗೂ ಇನ್ನು ಸನ್ಫ್ಲೈವರ್ ಮಾಡಿ ಅಲ್ಲಿ ಟ್ರಾಫಿಕ್ ಈಸೌಟ್ ಮಾಡಲಿಕ್ಕೆ ಈಗಾಗಲೇ ಟ್ರಾಫಿಕ್ ಸ್ವಲ್ಪ ಈಸೌಟ್ ಆಗಿರೋದು ತಮ್ಮ ಗಮನಕ್ಕೆಲ್ಲ ಬರ್ತಾ ಇದೆ. ಇನ್ನ ಜಲ್ದಿ ಈಸೌಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಜಲ್ದಿ ಒಂದು ಶಾರ್ಟ್ ಟನಲ್ ಕೂಡ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ವಿ. ಅದು ದಟ್ ಈಸ್ ಆಲ್ಸೋ ಆನ್ ದಿ ಪ್ರೋಸೆಸ್. ಸೊ ಬ್ರ್ಯಾಂಡ್ ಬೆಂಗಳೂರು ನಿದ್ದೆ ಹೋಯ್ತು ಅಂತ ಮಾತಾಡ್ತಿದ್ರು. ಪಟ್ಟಿ ಕೊಡ್ತೀನಿ, ಪುಸ್ತಕ ಮಾಡಿ ಏನು ಬ್ರ್ಯಾಂಡ್ ಬೆಂಗಳೂರಲ್ಲಿ ಯಾವ ರೀತಿ ಲೈಟಿಂಗ್ನ ಚೇಂಜ್ ಮಾಡ್ತಾ ಇದ್ದೀನಿ, ಲೈಟಿಂಗ್ ಯಾವ ರೀತಿ ಹೊಸದಾಗಿ ಆಗ್ತಾ ಇದೆ, LED ಲೈಟ್ಸ್ ಏನು ಬರ್ತಾ ಇದೆ, ಬ್ಯೂಟಿಫಿಕೇಶನ್ಸ್ ಏನು ಬರ್ತಾ ಇದೆ. ನೀವು ಬಹುಶಃ ವೆಸ್ಟ್ ಎಂಡ್ ಮುಂದಕ್ಕೆ ಹೋಗಿ ಅಲ್ಲಿ ಮುಂದಕ್ಕೆ ಹೋಗಿ ಶಿವಾನಂದ ಸರ್ಕಲ್ ಕೆಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಲ್ಲಿ ಅಂತೇಳಿ. ಇಂಥದ್ದು ಅನೇಕ ಕಡೆ ಬೆಂಗಳೂರು ನಗರಗಳಲ್ಲಿ ಇವತ್ತು ಹೊಸದಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ವೈಟ್ ಟಾಪಿಗೂ ಕೂಡ ನಾನೇ ಕ್ವಾಲಿಟೀಸ್ ಒಂದು 10 ಕಡೆ ಹೋಗಿ ಚೆಕ್ ಮಾಡಿದ್ದೀನಿ ಯಾವ ರೀತಿ ಒಂದು ವೈಟ್ ಟಾಪಿಂಗ್ ಮಾಡಬೇಕು ಅಂತ. ಡ್ಯೂರಬಿಲಿಟಿ ಎಲ್ಲ ಕೂಡ ಸುಮಾರು 1,600 ಕಿಲೋಮೀಟರ್ನ ಅಪ್ಗ್ರೇಡ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೇವೆ. 150 ಕಿಲೋಮೀಟರ್ಗೆ 1,700 ಕೋಟಿ ರೂಪಾಯಿನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿ ಕಂಪ್ಲೀಟ್ ಸ್ಟೇಜ್ ಆಗಿದೆ. ಸೆಕೆಂಡು 7,500 ಕೋಟಿ ರೂಪಾಯಿದು ಈಗ ಸದ್ಯದಲ್ಲೇ ಕಮಿಷನ್ ಶುರು ಆಗ್ತದೆ. ಸೊ ಬ್ಲ್ಯಾಕ್ ಟಾಪಿಗೂ ಕೂಡ ಒಂದು 690 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ವಿ. ಏನು ನಿಮ್ಮ ಬೇರೆ ಬೇರೆ ಸಣ್ಣ ಸಣ್ಣ ಸಮಸ್ಯೆ ಇದ್ದದೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ನಾವು ಮಾಡರ್ನ್ LED ಲೈಟನ್ನು ಹಾಕಲಿಕ್ಕೆ ಇಡೀ ಬೆಂಗಳೂರು ಸುತ್ತಲೂ 4 ಪ್ಯಾಕೇಜ್ ಮಾಡಿ ಇದನ್ನ ಟೆಂಡರ್ ಕರೆದು ಕೊಟ್ಟಿದ್ದೀನಿ. ಅದು ಕೂಡ ನಮ್ಮ ವಿದ್ಯುತ್ ಶಕ್ತಿ ಉಳಿಸ್ಲಿಕ್ಕೆ ಆಲ್ಮೋಸ್ಟ್ ಒಳ್ಳೆ ಇದನ್ನ ಟೆಂಡರ್ ಕೂಡ ಆಗಿದೆ. ಅದು ಮುಂದೊಂದು ದಿನದಲ್ಲಿ ಬೆಂಗಳೂರು ನಗರಕ್ಕೆ ಆ ಬೆಲೆ ಕೂಡ ಕಡಿಮೆ ಆಗುತ್ತೆ. ಹೊಸ ಬಲ್ಬ್ಗಳು, ಲೈಟಿಂಗ್ ಕೂಡ ಬರುವಂತ ವ್ಯವಸ್ಥೆ ಆಗ್ತಾ ಇದೆ. ಇದಲ್ಲದೆ ಐ ಥಿಂಕ್ BWSSB ಬಹಳ ದಿನ ನಿಂತೋಗಿತ್ತು ಕಾವೇರಿ ವಾಟರ್. ಸದ್ಯ ಅದನ್ನೆಲ್ಲ ಮಾಡಿ ಅದೊಂದು ಮೇಜರ್ ಮೈಲ್ ಸ್ಟೋನ್. ವಾಟರ್ನ ಸಬ್ಯರ್ ಏರಿಯಾಗೆ 110 ಹಳ್ಳಿಗೆ ಎಲ್ಲರೂ ಕೂಡ 2007ರಿಂದ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಪ್ಯಾಕೇಜಸ್ ಎಲ್ಲ ನಿಲ್ಲಿಸಿ ಮಧ್ಯ ಪ್ರಾಬ್ಲಮ್ಸು, ಫಾರೆಸ್ಟ್ ಲೌಸು, ಗಲಾಟೆ ಅವೆಲ್ಲ ಕೂಡ ಸೆಪರೇಟ್ ಮಾಡಿ ಈಗಾಗಲೇ ಎಲ್ಲರಿಗೂ ಮಾಡಿದ್ದೇವೆ. 775 MLD ನೀರು ಕೂಡ ಕೊಟ್ಟಿದ್ದೀನಿ. ನಾನು ಬಂದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆಗಿದ್ದೀನಿ. ಸೊ ಇದನ್ನ ಅಡಿಷನಲ್ MLD ನೀರನ್ನ ಇದ್ದಿದ್ದ ಬೆಂಗಳೂರಿಗೆ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ ಒಟ್ಟು 7,000 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಯಿತು. ಸೊ ಇನ್ನು ಮುಂದಕ್ಕೂ ಕೂಡ 6 ಸ್ಟೇಜ್ ಕೂಡ ಈಗಾಗಲೇ ನನ್ನ ಪ್ಲಾನಿಂಗ್ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಸೊ ಯಾರಿಗೆ ನೀರು ಬೇಕು
ಕಾವೇರಿ ಡ್ರಿಂಕಿಂಗ್ ವಾಟರ್ ಕೂಡ ಟ್ಯಾಂಕರ್ಸ್ ಇದೆ ಕೂಡ ಕೊಡಲಿಕ್ಕೆ, ಅದು ಕೂಡ GPS ಅಲ್ಲಿ ಮಾಡಿ ಟ್ಯಾಂಕರ್ ಟ್ರಾನ್ಸ್ಪರ್ಸಿ ಇರಲಿ ಅಂತ ಅಂದ್ಬಿಟ್ಟು ಅದು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರಳ ಕಾವೇರಿ ಅಂತೇಳಿ ಅಫೋರ್ಡಬಲ್ ಡ್ರಿಂಕಿಂಗ್ ವಾಟರ್ ಕನೆಕ್ಷನ್ ಕೂಡ ಕೊಟ್ಟು ಅವ್ರಿಗೂ ಕೂಡ ಟೈಮ್ ಕೊಟ್ಬಿಟ್ಟು ನಿಮಗೂ ಕೂಡ 12 ತಿಂಗಳು ಇವೆಲ್ಲ ಕನೆಕ್ಷನ್ ತಗೋಬೇಕು ಅಂತೇಳಿ 1600ರಿಂದ 1000 ಅಡಿವರೆಗೂ ಜಾಗ ಇರೋರಿಗೆ 12 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀನಿ. ಬೇರೆಯವ್ರಿಗೆ 20% ಚಾರ್ಜ್ ಮಾಡಿ ಅವರು ಕೂಡ 12 ಇನ್ಸ್ಟಾಲ್ಮೆಂಟು ಕೊಟ್ಟಿದ್ದೀನಿ. ಸೊ ಅಬೌವ್ 6000 ಸ್ಕ್ವೇರ್ ಫೀಟ್. ಯಾಕೆಂದರೆ ಅಫಿಷಿಯಲ್ ಕನೆಕ್ಷನ್ ತಗೊಳ್ಳಿ, ಇಲ್ಲಿಗಲ್ ಕನೆಕ್ಷನ್ ತಗೊಳ್ಬೇಕು. ಏನು ಕಂಪ್ಯೂಟರ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಕೂಡ ನಾವು ಮಾಡಿದ್ದೀವಿ. ಜನರು ಕೂಡ ಕನೆಕ್ಷನ್ ಆಗಲಿ, ಇಲ್ಲಿಗಲ್ ಕನೆಕ್ಷನ್ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಸಿಂಪ್ಲಿಫೈಡ್ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ನಾವು ಮಾಡಿದ್ದೀವಿ. ಸೊ ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ, ಮನೆಯವ್ರಿಗೆ, ಅಪಾರ್ಟ್ಮೆಂಟ್ ಡೀಲರ್ಸ್ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಸೊ ಈ ವಿಚಾರನೆಲ್ಲ ಕೂಡ ಇವತ್ತು ತಿಳಿಸ್ಬೇಕು ಅಂತ. ಸೊ ಈ ಹೊಸದಾಗಿ ಟನಲ್ ಕೂಡ ಈಗೇನು ನಾವು ST ಮಾಲಿಂದ ಸಿಲ್ಕ್ ಬೋರ್ಡ್ ತೆಗೆದುಕೊಂಡಿದ್ವಿ, ಇನ್ನೊಂದು KR ಪುರಂ ಮೈಸೂರು ಅದರಲ್ಲೂ ಕೂಡ 23 ಕಿಲೋಮೀಟರ್ ಈಗಾಗಲೇ DPR ಪ್ರೋಗ್ರೆಸ್ ಆಗಿದೆ. ಆಮೇಲೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನಿದೆ ಅದನ್ನು 73 ಕಿಲೋಮೀಟರ್. ಬಹಳ ಜನ ಪಾಪ ಲ್ಯಾಂಡ್ ಯೂಸರ್ಸ್ಗೆ ಇದಕ್ಕಿಂತ ಬೆಸ್ಟ್ ಇದು ಕಾಂಪೋಸಿಷನ್ ಇಡೀ ದೇಶದಲ್ಲಿ ಯಾರು ಕೊಟ್ಟಿಲ್ಲ. ಯಾಕೆಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಹಿಂದೆ ಮಾಡಿದ್ರೆ ಒಂದು 4-5 ಸಾವಿರ ಕೋಟಿ ಹೋಗ್ತಿದ್ದೆ ನಾವು. ಈಗ ನಾನು ಈಗ ಕೊಟ್ಟಿರೋದು ನೋಡಿದ್ರೆ ಕೆಲವರೆಲ್ಲ ಬಹಳ ಜನ 35% ಲ್ಯಾಂಡ್ಗೆ ಬಹಳ ಜನ ಖುಷಿಯಾಗಿ ತೆಗೆದುಕೊಡ್ತಾ ಇದ್ದಾರೆ. ಕೆಲವರಿಗೆಲ್ಲ 10 ಕೋಟಿ, 12 ಕೋಟಿ, 13 ಕೋಟಿ ಎಲ್ಲ ಕೊಟ್ಟಿದ್ದೀನಿ ನಾನು. ಸೊ 3 ಕೋಟಿಯಿಂದ 13-14 ಕೋಟಿ ರೂಪಾಯಿವರೆಗೂ ಆ ಏರಿಯಾ ಮೇಲೆ ಕೊಟ್ಕೊಂಡು ಬರ್ತಾ ಇದ್ದೀವಿ. 129 ಕಿಲೋಮೀಟರ್ ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ವರೆಗೂ ಮಾಡೋಕ್ಕೆ BDO ಕೂಡ ಈಗಾಗಲೇ ಅವ್ರಿಗೂ ಕೂಡ ಇನ್ನೊಂದು ಗುಲಾಬಿ ಹಬ್ಬಕ್ಕೆ ಅಷ್ಟೊತ್ತಿಗೆ ಅದನ್ನು ಕನೆಕ್ಟ್ ಮಾಡೋಂಥ ವ್ಯವಸ್ಥೆ ಏನು ನಮ್ಮ ಕೆಂಪೇಗೌಡ ಲೇಔಟ್ ಏನಿದೆ, ನಾಡಪ್ರಭು ಕೆಂಪೇಗೌಡ ಲೇಔಟು ಅದು ಕೂಡ ಆಗ್ತಾ ಇದೆ. ಸೊ ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟು, ಜಾಬ್ ಕ್ರಿಯೇಷನ್ ಕೂಡ ಎಲ್ಲ ಆಗ್ತಾ ಇದೆ. ಬೆಂಗಳೂರು ಇನ್ವೆಸ್ಟ್ಮೆಂಟ್ ಕೂಡ ಬಹಳ ಜನ ಇದ್ರ ಬಗ್ಗೆ ಗಮನಿಸ್ತಾ ಇದ್ದಾರೆ. ಸೊ ಇದಾದಮೇಲೆ ಡಬಲ್ ಡೆಕ್ಕರ್ ಕೂಡ ನಾನು ನಿಮ್ಗೆ ಏನು ಹೇಳಿದೆ 44 ಕಿಲೋಮೀಟ್ರು, ಸುಮಾರು 9,000 ಕೋಟಿ ರೂಪಾಯಿದು. ಅದಕ್ಕೂ ಕೂಡ DPR ರೆಡಿ ಮಾಡಿ ಕೂಡಲೇ ಸದ್ಯದಲ್ಲೇ ಟೆಂಡರ್ನ ಕರೀತಾ ಇದ್ದೀನಿ. ಪ್ರೈವೇಟ್ಸ್ ಕೂಡ ನಾನು ಅವ್ರಿಗೆ ಎಲ್ಲೋ ಲೈನ್ ಮ್ಯಾನೇಜ್ ಮಾಡೋದನ್ನ ತೋರಿಸ್ದೆ. ಅವರು ಕೂಡ ನಾಗ್ಪುರದ್ದು ಅವ್ರು ನಿಲ್ಲಿಸ್ಕೊಂಡು ಸೊ ಇದು ಮಾಡ್ತಾ ಇದೀವಿ ಅಂತ ಸ್ಪಾಟ್ನ ತೋರಿಸ್ದೆ. ಅವ್ರು ಖುಷಿ ಪಟ್ಟರು. ಸೊ ಲ್ಯಾಂಡ್ ಅಕ್ವಿಷನ್ಸ್ನ ಲಿಟಿಗೇಷನ್ ನಿಲ್ಲಿಸಲಿಕ್ಕೆ ವರ್ಟಿಕಲ್ ಸ್ಪೇಸ್ಗೆ ಹೋಗುವಂಥ ವ್ಯವಸ್ಥೆನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ಮೇಜರ್ ಡಿಸಿಷನ್ನು ಈ ಬಫರ್ ಝೋನ್ ಸ್ಟಾಮ್ ವಾಟರ್ ಡ್ರೈನ್ ಪಕ್ಕ ಬಹುಶಃ ಈಗಾಗಲೇ ಮಿಲಿಟರಿ ಒಳಗೆ 3 ಕಡೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಸುಮಾರು 320 ಕಿಲೋಮೀಟರ್ ಅಷ್ಟು ಐಡೆಂಟಿಫೈ ಮಾಡಿದ್ವಿ. ಯಾಕೆಂದ್ರೆ ಎನ್ಕ್ರೋಚ್ಮೆಂಟು ನಿಂದಾಗಾಯ್ತು, ಆ ರೋಡ್ಗಳನ್ನು ಕ್ಲೀನಾಗಿ ಇಡಂಗಾಯ್ತು, ಹೊಸ ರೋಡ್ಗಳನ್ನು ಕ್ಲೀನ್ ಮಾಡಂಗಾಯ್ತು. ಇದು ಒಂದು ಮೇಜರ್ ಡಿಸಿಷನ್ ನಾವು ತೆಗೆದುಕೊಂಡಿದ್ದೀವಿ ಕಾನೂನು ಚೌಕಟ್ಟಿನಲ್ಲೇ. ಸೊ ಪಾಪ ಮಿಲಿಟರಿ ಅವರು ಕೂಡ ನಮ್ಮೊಂದು ಜಾಗ ಕೊಟ್ಟಿದ್ದಾರೆ, ಅವ್ರಿಗೆ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಕಟ್ಕೊಡ್ತಾ ಇದೀವಿ. ಆ ಕೊಟ್ಟಂತ ಜಾಗಕ್ಕೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಅವ್ರಿಗೆ ಮಾಡಿಕೊಡ್ತಾ ಇದ್ದೀವಿ. ಆ ಕೆಲಸ ಕೂಡ ಇವತ್ತು ಇದೆ. ಆಮೇಲೆ ಬೇರೆ ಕೆಲವು ವೆಲ್ಫೇರ್ ಸ್ಕೀಮ್ಸ್ ಇದೆ. ನಾನು ಇನ್ನೊಂದು ದಿನ ನಾನು ಕಾರ್ಪೊರೇಷನ್ಸ್ ಕೆಲವೆಲ್ಲ ಸ್ಟ್ರೀಟ್ ವೆಂಡರ್ಸ್ನ ಖಾಲಿ ಮಾಡಿಸಿ ಸುಮಾರು ಒಂದು 50 ಕೋಟಿ ರೂಪಾಯಿ ಅಷ್ಟು ಇಟ್ಟಿದ್ದೀನಿ. ಈಗ ಅವ್ರಿಗೆಲ್ಲ ಗಾಡಿಗಳನ್ನ ತಗೊಳ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಅದನ್ನು ನಿಮಗೆ ಡೀಟೇಲ್ ಆಗಿ ಇನ್ನೊಂದು ವಾರದಲ್ಲಿ ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳ್ತೇನೆ. ಬೇರೆ ಏನೇನು ಮಾಡ್ತೀವಿ ಅಂದ್ಬಿಟ್ಟು ಅದನ್ನು ನಾನು ತಿಳಿಸ್ತೀನಿ. ಆಮೇಲೆ ಇದು ಶಿವರಾಮ್ ಕಾಲೋನಿ ಹೇಳ್ಬಿಟ್ಟು PDA ಚೇರ್ಮನ್ ಇದ್ದಾರೆ. ಶಿವರಾಮ್ ಕಾಲೋನಿ ಹೇಳ್ಬಿಟ್ಟು ಶಿವರಾಮ್ ಕಾಲೋನಿ ಲೇಔಟ್ ಅವರು ಕೋರ್ಟ್ ಇಂದ ಪರ್ಮಿಷನ್ ಕೊಟ್ಟರು ಯಾರಿಗೆ ಲ್ಯಾಂಡ್ ಯೂಸರ್ಸ್ ಕೊಡಿ ಅಂತ. ಒಟ್ಟು 34,400
34,977 ನಿವೇಶನಗಳನ್ನ ಮಾಡಿದ್ದೀವಿ. 1,700 ಸೈಟ್ ಅನ್ನ ಭೂ ಮಾಲೀಕರಿಗೆ 17,000 ಸೈಟ್ ಭೂ ಮಾಲೀಕರಿಗೆ ಕೊಡಬೇಕು. ಆಲ್ಮೋಸ್ಟ್ ಎಲ್ಲರೂ 75 ಭಾಗ ರೆಡಿ ಇದ್ದಾರೆ. ಮಿಕ್ಕಿದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. BDA 50 ವರ್ಷ ಆಗಿದೆ, ಒಂದು ದೊಡ್ಡ ಸಂಭ್ರಮ ಮಾಡಿ ಒಂದೇ ದಿನ ಈ 17,000 ಜನರು ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿ, ಯಾರು ಕಳ್ಕೊಂಡಿದ್ದಾರೆ ಅವರಿಗೆಲ್ಲ. ಸೊ ಅದಾದ್ಮೇಲೆ ಕೋರ್ಟ್ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ, ಸದ್ಯದಲ್ಲಿ ತನಿಖೆ ಮಾಡಿದ್ವಿ. ಅಪ್ಲಿಕೇಶನ್ ಕರೆದು ಇನ್ನೊಂದು 17,000 ಉಳಿದರೆ ನೀವು ಯಾರಾದ್ರೂ ಅರ್ಜಿ ಹಾಕೋಬೇಕು ಅವ್ರಿಗೂ ಕೂಡ ಒಬ್ಬರಿಗೆ ಅವಕಾಶ ಕೊಡ್ತೀವಿ. ಸೊ 3,700 ಜನ ಭೂ ಮಾಲೀಕರು ಇದ್ದಾರೆ. ಅವ್ರಿಗೆ ಅವರೆಲ್ಲ ಪಾಪ ರೈತರೆಲ್ಲ ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಸೊ ಇದೊಂದು ತೀರ್ಮಾನ, ಒಂದು ವಿಶೇಷವಾದ ತೀರ್ಮಾನ. ಈಗ ಕೋರ್ಟ್ ಕೊಟ್ಟ ತಕ್ಷಣ ಮಿಕ್ಕಿದೆಲ್ಲ ಕೂಡ ಕರೀತೀವಿ. ಸ್ಕೈ ಡೆಕ್ ಕೂಡ ಈಗ ಹೊಸ ಜಾಗ BDAಗೆ ಜವಾಬ್ದಾರಿ ವಹಿಸಿದ್ದೀನಿ. ಈಗ ಫೈನಲೈಸ್ ಮಾಡ್ತೀನಿ, BDAಗೆ ಅವ್ರನ್ನ ಮಾಡ್ತಾರೆ. ಯಾಕಂದ್ರೆ ನಮಗೆ ಏರ್ಫೋರ್ಸ್ ಅವರು ಈ HAL ಅವರು ನಮ್ಗೆ ಅದು 20 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು ಅಂತ ಅವರು ನಮಗೆ ಪರ್ಮಿಷನ್ ಕೊಡಲಿಲ್ಲ. ಈ ಫ್ಲೈಟ್ ಹೋಗ್ಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೇಕು, ಇಲ್ಲ ಚಿಕ್ಕ ಮಾಡಿರ್ತಾರೆ, ಚಿಕ್ಕ ಮಾಡಿ ಸ್ಕೈ ಡೆಕ್ ಮಾಡಿ ಏನು ಸುಖ. ಅದಕ್ಕೆ ಕೆಂಪೇಗೌಡ ಲೆವೆಲ್ನಲ್ಲೇ ಹೋಗಿ ಏನ್ರಿ ಕರೆಕ್ಟ್ ಆಗ್ರಿ. ನಮ್ಮ BJP MLAಗಳೆಲ್ಲ MGಪುರ ಮಾಡಿ ಅಂತ ಹೇಳಿದ್ರು. ಅವರೆಲ್ಲ ಅದು ಹೇಳಿದ ಜಾಗ ಚೆನ್ನಾಗಿತ್ತು, ನೈಸಲ್ಲಿ. ಅವ್ರು ಸರಿಯಾಗಿ ನೈಸ್ ಒಂದು ಕೋಪರೇಟ್ ಮಾಡಲಿಲ್ಲ. ಶ್ರೀಮಂತ ರೂಪಾಯಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕೆಂಪೇಗೌಡ ಇದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಇದನ್ನು ವಹಿಸಿದ್ದೀವಿ. ಲಾಭ ನಷ್ಟ ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಅವ್ರಿಗೆ ನಾನು ಈಗ ಮಾತಾಡಕ್ ಹೋಗಲ್ಲ, ಅದೇ ದೊಡ್ಡ ನ್ಯೂಸ್ ಆಗ್ತದೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಹೋಗ್ತದೆ. ಅದು ರಾಜಕಾರಣ. Water Resource Department meeting tomorrow, and you are scheduled to go to Delhi, sir. It is your department, sir. Budget meeting tomorrow, which is okay, sir. Total, I think, for Bangalore investment about 1,43,000 crores will be investment in next 3-4 years. It is an historic investment in the history of Bangalore. Okay. Okay, sir. You are going to Delhi tomorrow. Okay, sir. You are going to Delhi tomorrow, but Chief Minister have called for a Water Resource Department budget meeting. ವಾಟರ್ ರಿಸೋರ್ಸ್ ಎಲ್ಲ ಕಂಪ್ಲೀಟ್ ಎಲ್ಲ ಚೀಫ್ ಮಿನಿಸ್ಟರ್ ಚೇರ್ಮನ್ ಇದ್ದಾರೆ, ನಮ್ಮ ಆಫೀಸರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡಿದ್ದೀನಿ. ನಾನು ಇನ್ನೊಂದು ದಿನ ಬಂದವ್ರ ಹತ್ರ CM ಹತ್ರ ಏನು ಬೇಕೋ ಹೇಳ್ತೀನಿ. ಇವತ್ತು ಆಫೀಸರ್ಸ್ ಏನು ಬೇಕೋ ಅವರು ಒಪಿನಿಯನ್. ನಥಿಂಗ್ ಟು ಡೂ ಮಚ್ ಇನ್ ವಾಟರ್ ರಿಸೋರ್ಸ್, ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಎಲ್ಲ ಮುಂಚಿತವಾಗಿ ಹೇಳ್ಬಿಟ್ಟಿದ್ದೀವಿ. ಟುಡೇ ವಿ ಆರ್ ಒನ್ ಎ ವೆರಿ ಮೇಜರ್ ಡಿಸಿಷನ್ ಇನ್ ಸುಪ್ರೀಂ ಕೋರ್ಟ್. ಯಾವ ರೀತಿ ಮಾಸ್ಟರ್ ಪ್ಲಾನ್ ಹಾಕೊಂಡು ದುಡ್ಡು ಇದು ಮಾಡೋಕ್ಕೆ ನೆಕ್ಸಸ್ ನಡೀತಾ ಇದ್ದಾರ. ಅದಕ್ಕಾಗಲೇ ನಾನು ಒಂದು SIT ಫಾರ್ಮ್ ಮಾಡೋಕ್ಕೆ ಹೇಳಿದ್ದೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ. ಇನ್ ಮೀನ್ ಟೈಮ್ ಡಿಲೇ ಕಂಡೀಷನ್ ಬಗ್ಗೆ ಟುಡೇ ಸುಪ್ರೀಂ ಕೋರ್ಟ್ ಸುರೇಶ್ ಅವ್ರ ಕೋರ್ಟಲ್ಲಿ ಡಿಲೇ ಕಂಡೀಷನ್ಗೆ ಇದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ವಿಲ್ ಬಿ ಇಲ್ಲಾಂದ್ರೆ 1,000 ಲಕ್ಷ ಕೋಟಿ ಇಟ್ಕೊಂಡು ಯಾವ ಗೊತ್ತಿಲ್ಲ. Today is a great day for irrigation department. ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾರೆ. ಹೌದು, ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ನಾಯಕರೆಲ್ಲ ನಮ್ಮ ಹೈಕಮಾಂಡ್ ನಾನು ಯಾರು ಕರೆದಿದ್ದಾರೆ ಅವ್ರನ್ನ ಭೇಟಿ ಮಾಡ್ತಾರೆ. ಅದೆಲ್ಲ ನನಗೆ ಹೆಸರಿಡಕ್ಕೆಲ್ಲ ಆಗಲ್ಲ. ಕಾಂಗ್ರೆಸ್ ಅಧ್ಯಕ್ಷ Deputy CM on the side, I am the president of the party as on today. 15 ತಾರೀಕಿಗೆ 6 ವರ್ಷ ಆಗ್ತದೆ ಮಾರ್ಚ್. ನಾನು ಹೋಗಿ ನನ್ನ ಪ್ರೆಸಿಡೆಂಟು ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ರೆ ನಮ್ಮ ಡ್ಯೂಟಿ. ಅದನ್ನ ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ನಿಮ್ಮ ಕಷ್ಟವನ್ನ ಇವತ್ತು ಮತ್ತೊಬ್ಬ ಶಾಸಕರು ಬಹಿರಂಗ ಮಾಡಿದ್ದಾರೆ. ನಿಮ್ಮ ನೋವನ್ನ ಅವರ ಬಾಯಲ್ಲಿ ಹೇಳಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು CM ಆಗಬೇಕು, ಈ
ನಿಮ್ಗೆ ಇಷ್ಟ ಅಲ್ವಾ? ಯಾವುದು ಬೈಕ್ ಹೇಳಿ